ಸಮಸ್ಯೆ ಆಗಿತ್ತು. ನೀಟ್ ಎಕ್ಸಾಮ್ನಲ್ಲಿ ಕಷ್ಟಪಟ್ಟು ಓದಿ ಕನಸನ್ನು ಕಟ್ಟಿಕೊಂಡಿದ್ದವರು ಯಾವಾಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋದು ಗೊತ್ತಾಗುತ್ತೋ ಅವರೆಲ್ಲರ ಕನಸು ನುಚ್ಚುನೂರಾಗೋಗಿತ್ತು. ಆದರೆ ಮರುಪರೀಕ್ಷೆ ಇದೆ, ಮತ್ತೊಮ್ಮೆ ಪ್ರಿಪೇರ್ ಆಗಬೇಕು, ಮತ್ತೊಂದು ಆತಂಕ. ಹಾಗಾಗಿ ಯಾವುದೇ ರೀತಿಯಾದಂಥ ಅಡಚಣೆ ಆಗಬಾರ್ದು, ತೊಂದರೆಗಳಾಗಬಾರ್ದು, ಸಮಸ್ಯೆ ಉಲ್ಬಣ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಳೆದ ಬಾರಿ ನಡೆದಂಥ ನೀಟ್ ಎಕ್ಸಾಮ್ನಲ್ಲಿ ಟೆಲಿಗ್ರಾಮ್ ಆ್ಯಪ್ನ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಲಾಗಿತ್ತು. ಈಗ ತಾತ್ಕಾಲಿಕವಾಗಿ ಭಾರತದಲ್ಲಿ ಅದನ್ನು ಬ್ಯಾನ್ ಮಾಡಲಾಗಿದೆ, ಆ ಒಂದು ಆ್ಯಪನ್ನು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಟೆಲಿಗ್ರಾಮ್ ಆ್ಯಪನ್ನು ತಾತ್ಕಾಲಿಕವಾಗಿ ಬ್ಯಾನ್ ಮಾಡುವಂಥ ನಿರ್ಧಾರವನ್ನು ಕೇಂದ್ರ ತೆಗೆದುಕೊಂಡಿದೆ. ಇದರಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು ಕಂಟ್ರೋಲ್ ಆಗುತ್ತಾ? ಇದೊಂದೇ ಕ್ರಮನ ಅಥವಾ ಬೇರೆ ಬೇರೆ ಏನಾದರೂ ಕಠಿಣ ಕ್ರಮಕ್ಕೆ ಮುಂದಾಗುತ್ತಾ ಕೇಂದ್ರ? ವೀರೇಶ್. ನಾಗೇಂದ್ರ ಬಾಬು, ಮೇ 3ರಂದು ಒಂದು ಕಡೆ ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಆ ಒಂದು ವೇಳೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಅದಾದ ನಂತರ ಒಂದು ಕಡೆ ಹೋರಾಟ ಸಹ ಮಾಡಿದರು ಅಭ್ಯರ್ಥಿಗಳು. ಒಂದು ಕಡೆ ಕೇಂದ್ರ ಸರ್ಕಾರದ ಆಕ್ರೋಶ ಹೊರಹಾಕಿದ್ರು, ಮತ್ತೊಂದು ಕಡೆ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಹೋರಾಟ ಮಾಡಿದರು. ಮಕ್ಕಳ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟವಾಡ್ತಿದೆ ಎಂಬುದು ಒಂದು ಕಡೆ ಕಿಡಿಕಾರಿದ್ರು. ಯಾಕಂದರೆ ಪದೇ ಪದೇ ನೀಟ್ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಿತ್ತು. ಬಟ್ ಈ ಬಾರಿ ಸಹ ಅದೇ ರೀತಿ ಆಗಿತ್ತು. ಯಾಕಂದರೆ ಜೈಪುರ, ಕೇರಳ ಈ ಒಂದು ಹಲವು ಭಾಗಗಳಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿತ್ತು. ಹೀಗಾಗಿ ಕೇಂದ್ರ ಸರ್ಕಾರ CBI ಕೊಟ್ಟಿತ್ತು. ಈಗ ಕೆಲ ಈ ಒಂದು ನಕಲಿ ಅಂದರೆ ಲೀಕ್ ಮಾಡಿದವರನ್ನು ಈಗ ಅರೆಸ್ಟ್ ಮಾಡಿದರೆ. ಆದರೆ ಇದೀಗ ಮರುಪರೀಕ್ಷೆ ಮಾಡಲು ಈಗ NET ಈಗ ಮುಂದಾಗಿದೆ. ಜೂನ್ 21ರಂದು ಭಾನುವಾರ ಈ ಒಂದು ನೀಟ್ ಮರುಪರೀಕ್ಷೆ ನಡೆಯುತ್ತೆ. ಹೀಗಾಗಿ ಈ ಬಾರಿ ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗದಂತೆ ಇದೀಗ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ಸದ್ಯ ಇದೀಗ ಜೂನ್ 22ರವರೆಗೂ ಬಂದ್ ಮಾಡಿದ್ದಾರೆ. ಯಾಕಂದರೆ ಕಳೆದ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಈ ಒಂದು ಟೆಲಿಗ್ರಾಮ್ ಆ್ಯಪ್ನಿಂದ ಆಗಿತ್ತು. ಒಂದೊಂದು ಗ್ರೂಪ್ಗಳಿಗೆ ಶೇರ್ ಆಗುತ್ತೆ ಎಂಬ ದೃಷ್ಟಿಯಿಂದ ಇದೀಗ ಟೆಲಿಗ್ರಾಮ್ ಆ್ಯಪ್ ಈಗ ಬಂದ್ ಮಾಡಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎಂಬುದು ಒಂದು ಕಡೆ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಒಂದು ಕಡೆ NET ಪೋಷಕರಿಗೆ ಮತ್ತು ಅಭ್ಯರ್ಥಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ. ಏನೋ ಯಾವುದೇ ನಂಬಕ್ಕೆ ಹೋಗಬೇಡಿ, ಯಾಕಂದರೆ ನಾವೆಲ್ಲ ರೀತಿಯ ರೂಲ್ಸನ್ನು ಕಾಪಾಡ್ತಿದ್ದೇವೆ. ಏನಾದರೂ ಅನುಮಾನಾಸ್ಪದ ಏನಾದರೂ ವ್ಯಕ್ತಿಗಳು ಏನಾದರೂ ಸಂಶಯಗಳು ಕಂಡು ಬಂದಲ್ಲಿ ಒಂದು ಕಡೆ ನಮ್ಮ ಸಹಾಯವಾಣಿಗೆ ಒಂದು ಕಡೆ ಕರೆ ಮಾಡ್ಬೋದು ಎಂಬುದು ಒಂದು ಕಡೆ ತಿಳಿಸಿದ್ದಾರೆ. ಈ ಬಾರಿ ಕಟ್ಟುನಿಟ್ಟಿನ ಪರೀಕ್ಷೆ ಮಾಡಲು ಈಗ ಮುಂದಾಗಿದ್ದಾರೆ. ಬಟ್ ಟೆಲಿಗ್ರಾಮ್ ಆ್ಯಪ್ ಈಗ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಯಾಕಂದರೆ ಕೆಲವೊಂದು ವಾಟ್ಸಪ್ ಗ್ರೂಪಲ್ಲಿ ವೈರಲ್ ಆಗ್ಬೋದು, ಬೇರೆ ಬೇರೆ ಆ್ಯಪ್ಗಳಿದ್ದಾವೆ ಅದರಲ್ಲಿ ವೈರಲ್ ಆಗ್ಬೋದು. ಹೀಗಾಗಿ ಒಂದು ಕಡೆ ಈ ಒಂದು ಟೆಲಿಗ್ರಾಮ್ ಆ್ಯಪ್ ಬಂದ್ ಮಾಡೋದ್ರಿಂದ ಎಷ್ಟು ವರ್ಕೌಟ್ ಆಗುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ. ಜೂನ್ 21ರಂದು ಭಾನುವಾರ ದೇಶಾದ್ಯಂತ 22 ಲಕ್ಷ ಅಧಿಕ ಅಭ್ಯರ್ಥಿಗಳ ಕಡೆ ನೀಟ್ ಪರೀಕ್ಷೆ ಬರಲಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.